ನಮಸ್ಕಾರ, ಇದು ಮೆಟ್ರೋ ಮೆಜೆಸ್ಟಿಕ್. ಸಿಲಿಕಾನ್ ಸಿಟಿಯಲ್ಲಿ ಕಸದ ಸಮಸ್ಯೆ ಮಾಮೂಲಿ. ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿರುತ್ತೆ. ಇದೀಗ ಕಸ ಹಾಕೋಕೆ ಅಂಡರ್ ಪಾಸ್ ಅನ್ನು ಕೂಡ ಬಿಟ್ಟಿಲ್ಲ. ಇದಕ್ಕೆ ಉದಾಹರಣೆ ವಿಜಯನಗರದ ಪೈಪ್ ಲೈನ್ ಅಂಡರ್ ಪಾಸ್. ಕಳೆದ ಹಲವು ತಿಂಗಳಿಂದ ಅಂಡರ್ ಪಾಸ್ ಅಲ್ಲೇ ಕಸ ಸುರಿತಾ ಇದ್ದ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಅಂಡರ್ ಪಾಸ್ ಅಲ್ಲಿ ಕಸ ಸುರಿತಿರೋದ್ಯಾಕೆ? ಕಸ ವಿಲೇವಾರಿ ಮಾಡದೆ ಅಧಿಕಾರಿಗಳು ಸುಮ್ಮನಿರೋದ್ಯಾಕೆ? ಯಾಕೆ? ಅಭಿಯಾನದ ಇಂದಿನ ರಿಪೋರ್ಟ್ ಇಲ್ಲಿದೆ ನೋಡಿ. ಅಂಡರ್ ಪಾಸ್ ಅಂದ್ರೆ ಜನರಿಗೂ ಜನಪ್ರತಿನಿಧಿಗೂ ಅಷ್ಟೊಂದು ಅಸಡ್ಡೆ ಯಾಕೆ? ಕಸದ ದೊಡ್ಡಿಯಾಗಿದೆ ವಿಜಯನಗರ ಪೈಪ್ಲೈನ್ ಅಂಡರ್ ಪಾಸ್ ಯಾಕೆ? ನಾನೀಗ ವಿಜಯನಗರ ಪೈಪ್ಲೈನ್ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇದು ಶಾಮಣ್ಣ ಗಾರ್ಡನ್ ಮತ್ತು ವಿಜಯನಗರ ಅಟ್ಯಾಚ್ ಆಗಿರುವಂತಹ ಅಂಡರ್ ಪಾಸ್ ಇದಾಗಿದೆ. ಆದರೆ ಈ ಅಂಡರ್ ಪಾಸ್ ಉದ್ಘಾಟನೆ ಆದಾಗಿಂದಲೂ ಕೂಡ ಇಲ್ಲಿ ಕಸದ ಸಮಸ್ಯೆ ಮಾತ್ರ ತಪ್ಪಿಲ್ಲ. ಹಾಗಾದರೆ ಯಾಕೆ ಕಸದ ಸಮಸ್ಯೆ ಇಲ್ಲಿ ತಪ್ತಾ ಇಲ್ಲ? ಯಾಕೆ ಇಷ್ಟೊಂದು ಸಮಸ್ಯೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಒಂದೆಡೆ ಕಸದ ರಾಶಿ, ಅದರ ಪಕ್ಕದಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿರುವಂತಹ ದೃಶ್ಯ. ಎಸ್, ಇದು ವಿಜಯನಗರ ಮುಖ್ಯ ರಸ್ತೆಯಲ್ಲಿರುವಂತಹ ಕಸದ ರಾಶಿ. ವಿಜಯನಗರದ ಪೈಪ್ಲೈನ್ ಅಂಡರ್ ಪಾಸ್ನ ಕಸದ ರಾಶಿಯ ರೌದ್ರ ನರ್ತನ ಇದು. ಅಂದಹಾಗೆ ಈ ಅಂಡರ್ ಪಾಸ್ ನಿರ್ಮಾಣವಾಗಿ 1.5 ವರ್ಷವಾಗಿದೆ. ಸಾರ್ವಜನಿಕರು, ವಾಹನ ಸವಾರರ ಹಿತಕ್ಕೋಸ್ಕರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಇವತ್ತು ಅದೇ ಅಂಡರ್ ಪಾಸ್ ಜನರ ಜೊತೆ ಕಸಕ್ಕೂ ಉಪಯೋಗ ಪಡೆದುಕೊಂಡಿದೆ. ಹೆಸರಿಗೆ ಇದು 2 ವೇ ರಸ್ತೆ, ಆದರೆ 2 ವೇ ಬಿಡಿ, 1 ವೇನಲ್ಲಿ ವಾಹನ ಸಂಚರಿಸೋದಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲ. ಕಾರಣ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಅಂಡರ್ ಪಾಸ್ ಅನ್ನ ಪೂರ್ತಿ ಕಸ ಹಾಗೂ ಪಾರ್ಕಿಂಗ್ ಜಾಗವನ್ನಾಗಿ ಮಾಡಿಕೊಳ್ಳಲಾಗಿದೆ. ಹಲವು ಕಸದ ಲಾರಿಗಳನ್ನ ಇಲ್ಲೇ ಪಾರ್ಕಿಂಗ್ ಮಾಡಲಾಗಿದೆ. ಮಕ್ಕಳು ಬೆರಳಿಗೆ ಸ್ಕೂಲ್ ಮಕ್ಕಳು ಅವರು ಇವರು ಹೋಗ್ತಾರಲ್ಲ ಸಿಕ್ಕಾಪಟ್ಟೆ. ಈಗ 1 ವೇ ಆಗಿಬಿಟ್ಟು ನೋಡಿ, ಇಲ್ಲಿಂದ ಹೋಗಕ್ಕೆ ಪಾಸ್ ಆಗೋಕ್ಕಾಗಲ್ಲ. ಗಾಡಿ 2 ಗಾಡಿನೂ ಪಾಸ್ ಮಾಡೋಕ್ಕಾಗಲ್ಲ. ಹೆಂಗೆ ಪಾಸ್ ಮಾಡ್ತಾರೆ ನೋಡಿ, ಇದು ಪೈಪು, ಆ ಲಾರಿಗಳು ಅದು ಇದು ಎಲ್ಲ ನಡೆಸ್ತಾರೆ. ಕಸ ಬೇಡ, ಮೇನ್ ಕಸ ಇಲ್ಲಿ ಬೆಳಗ್ಗೆ ಇವಾಗ ಕಮ್ಮಿ ಇರೋದು, ಇನ್ನೂ ಜಾಸ್ತಿ ಇರುತ್ತೆ ಕಸ. ಈ ಕಸವನ್ನು ಕ್ಲಿಯರ್ ಮಾಡಿಬಿಟ್ಟು ಈ ಲಕ್ಷಗಟ್ಟಲೆ ಖರ್ಚು ಮಾಡೋರೆ ಜನ ಓಡಾಡೋಕ್ಕೆ. ಜನ ಓಡೋಕೆ ಆಗ್ತಾ ಇಲ್ಲ. ಹಾಗೆ ಈ ಕಸ ತೊಟ್ಟಿ ಮಾಡಿಬಿಟ್ಟವ್ರೆ, ಕೋಟಿಗಟ್ಟಲು ಮಾಡಿಬಿಟ್ಟು ಖರ್ಚ ಇದು ಮಾಡಿಬಿಟ್ಟವ್ರೆ. ಈ ರಸ್ತೆ ಮುಂದೆ ಹೋಗಿ ಸೇರೋದು ಶಾಮಣ್ಣ ಗಾರ್ಡನ್ ಹಾಗೂ ವಿಜಯನಗರ ವಾರ್ಡ್ಗೆ. ಈ ಅವಾಂತರ ನೋಡಿ ಕೂಡ ರಸ್ತೆಯ ಕಾರ್ಪೊರೇಟರ್ ಅಜ್ಮಲ್ ಬೇಗ್ ಕ್ಯಾರೆ ಅಂತ ಇಲ್ಲ. ರಾಶಿ ರಾಶಿ ಕಸ ಕಣ್ಣೆದುರಿಗೆ ಬಿದ್ದಿದ್ರು ಕೂಡ ನಮ್ಮ ರಸ್ತೆ ಸುಂದರವಾಗಿದೆ, ಸುದ್ದಿ ಮಾಡಿ ಕಾರ್ಪೊರೇಟರ್ ಹೆಸರಿಗೆ ಕೂತು ತರಬೇಡಿ ಅಂತ ಖುದ್ದು ಸ್ಥಳೀಯರೇ ಹೇಳ್ತಾರೆ ಅಂದ್ರೆ ದುರಂತ ಅಲ್ವಾ? ಇದು ಟೆಂಪೋ ಎಲ್ಲ ನಿಲ್ಲಿಸಿರ್ತಾರೆ, ಆಯಿಲ್ ಎಲ್ಲ ಲೀಕ್ ಆಗಿ 2 ಮಂತ್ಸ್ ಬ್ಯಾಕ್ ಕಚರ ಎಲ್ಲ ಹಾಕಿ ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿದೆ. ಇದು ಕಚರಾಯಿಂದ ತುಂಬ ತೊಂದರೆ ಆಗ್ತಾಯಿದೆ. ವಾಸನೆ ಓಡಾಡೋಕ್ಕಾಗಲ್ಲ. ಇಲ್ಲಿ ಟೆಂಪೋ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಗಾಡಿ ಅಲ್ಲಿಂದ ಇದು ಬರೋದು ಗೊತ್ತಾಗೋದಿಲ್ಲ, ಹೆಂಗೆ ಬರ್ತಾರೆ. ನನ್ನ ಸತಿನೇ 2-3 ಸತಿ ಅಟೆಂಪ್ಟ್ ಆಗಿದೆ ಆಕ್ಸಿಡೆಂಟು. ಸ್ವಲ್ಪ ಏನಾದರೂ ಮಾಡಿ ಸ್ವಲ್ಪ ಇದು ಮಾಡಿ. ಇದು ಮಕ್ಕಳೆಲ್ಲ ಓಡಾಡೋದು, ಅಂಡರ್ ಪಾಸ್ ಮಾಡಿರೋದು ಸೇಫ್ಟಿಗೆ ಮಾಡಿರೋದು. ಇದು ಕಸ ಹಾಕಿ ಕಸ ಟೆಂಪೋನು ಇಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಯಾವಾಗ ಇದು ಓಪನ್ ಆಗಿದೆ ಆಗ್ಲಿಂದ ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ. ಪೂರ್ತಿ ಕಸ ಹಾಕಿ ಫುಲ್ಲು ಎಷ್ಟೊಂದು ಡಮ್ ಮಾಡಿದ್ದಾರೆ. ಪೂರ್ತಿ ಅಷ್ಟೊಂದು ಡಮ್ ಮಾಡಿಬಿಟ್ಟಿದ್ದಾರೆ. ತೆಗಿಯೋದೇ ಇಲ್ಲ. ಏನಾದರೂ ಮಳೆ ಬಂದರೆ ಸಾಯಂಕಾಲ ಟೈಮ್ ಅಂತೂ ಹೊಸಬ್ರು ಯಾರಾದ್ರು ಬಂದರೆ ಬಿದ್ದು ಸ್ಪಾಟು. ಈಗ ನೋಡಿ ಅಷ್ಟೊಂದು ಕಸ, ತುಂಬ ಕಸ ಇದೆ. ಎತ್ತೋರು ಯಾರೂ ಇಲ್ಲ, ಕೇಳೋರು ಯಾರೂ ಇಲ್ಲ. ಅಲ್ಲಿ ಲೈಟ್ ಬೇರೆ ಇರೋದಿಲ್ಲ ನೈಟಲ್ಲಿ. ಬಂದರೆ ಅಂತೂ 2 ವೀಲರ್ ಅವ್ರು ಬಂದರೆ ಜಾರಿ ಬೀಳೋದೆ. ಇನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡಿರುವಂತಹ ರಸ್ತೆಯಿಂದ ಜನರಿಗೆ ಅನಾನುಕೂಲಗಳೇ ಹೆಚ್ಚಾಗಿದೆ. ಈ ಬಗ್ಗೆ ಮೇಯರ್ ಕೇಳಿದ್ರೆ ಕೂಡಲೇ ರಸ್ತೆಯ ಅವ್ಯವಸ್ಥೆ ಬಗ್ಗೆ ಗಮನ ಹರಿಸ್ತೀವಿ ಅಂತ ಕಾಗೆ ಹರಿಸ್ತಾರೆ. ಈಗಾಗಲೇ ನಾವು ಜನ ಓಡಾಡ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಆದರೆ
ಅಲ್ಲ ಲೋಕಲ್ ಏನು ತಾವು ಗಮನ ಸೆಳೀತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಗಾರ್ಬೇಜ್ ಮಾತ್ರ ನಮ್ಮ ಫ್ಲೇವರ್ಗಳು ಇರ್ಬೋದು, ನಮ್ಮ ಮೆಟ್ರೋ ಕೆಳಗಡೆ ಇರ್ಬೋದು, ಅದರಲ್ಲೂ ವಿಶೇಷವಾಗಿ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದಂಥ ಅಂಡರ್ ಪಾಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಸುರಿಬಾರ್ದು. ಅದು ಬೇರೆ ಬೇರೆ ಜನ್ರೇಟ್ ಆಗುವಂಥವ್ರು ಏನಾದರೂ ರಾತ್ರೋರಾತ್ರಿಯಲ್ಲಿ ಸುರಿದಿದ್ರೆ ಖಂಡಿತ ನಾನು ಈಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ, ಅದನ್ನು ಈಗಲೇ ರಾತ್ರೋರಾತ್ರಿ ಕ್ಲಿಯರ್ ಮಾಡೋದಕ್ಕೆ ಆದೇಶ ಮಾಡ್ತೀನಿ. ಮಳೆ ಬಂದರೆ ಕಸ ರಸ್ತೆಯಲ್ಲೆಲ್ಲ ಚೆಲ್ಲಾಪಿಲ್ಲಿ ಆಗುತ್ತೆ. ಸಾರ್ವಜನಿಕರ ಅನುಕೂಲಕ್ಕೆ ಅಂತ ನಿರ್ಮಾಣವಾದಂತಹ ಅಂಡರ್ ಪಾಸ್ನಿಂದ ಅನಾನುಕೂಲಗಳೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಾಹನ ಸವಾರರಿಗೆ ರಸ್ತೆ ಅನುಕೂಲ ಮಾಡಿಸ್ಕೊಡ್ಬೇಕಾಗಿದೆ. ನೋಡಿದ್ರಲ್ಲ, ಅಂಡರ್ ಪಾಸ್ನಲ್ಲಿ ಗಬ್ಬು ನಾರುತ್ತಿರುವಂತಹ ಕಸದ ರಾಶಿಯನ್ನ ಈಗಾಗಲೇ ಮೇಯರ್ ಅವರು ಕೂಡ ಕಸದ ಸಮಸ್ಯೆಯನ್ನು ಬಗೆಹರಿಸೋದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಒಂದು ವೇಳೆ ಮೇಯರ್ ಮಾತಿಗೆ ತಪ್ಪಿದಲ್ಲಿ ಮತ್ತೆ ಸುವರ್ಣ ನ್ಯೂಸ್ ಯಾಕೆ ಸ್ಪಂದಿಸಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮಾಡೋದಂತೂ ಖಂಡಿತ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಡಿಜಿ ಲೋಕೇಶ್ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಇವತ್ತಿನ ಯಾಕೆ ಅನ್ನುವ ಅಭಿಯಾನದಲ್ಲಿ ಅಂಡರ್ ಪಾಸ್ ಹಾಗೆಯೇ ಕಸದ ಸಮಸ್ಯೆ ಬಗ್ಗೆ ಮಾತನಾಡಿದ್ವಿ. ಹಾಗಾದ್ರೆ ನಾಳೆ ಬೆಂಗಳೂರಿನ ಮತ್ತೊಂದು ಸಮಸ್ಯೆ, ಮತ್ತೊಂದು ಪರಿಹಾರದ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀವಿ.